न दैत्या प्रमुमुः सज्जनाः साधुवाण्या मम गुरोः पूर्वतन्वोरिदानीम् सममिदं व्याख्यया यस्य जातम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् विमुमुहुः ಸಿಂಹನಾದೇನ ಕೆ ದೈತ್ಯಾಹ ಆಚಾರ್ಯರ ಆ ಮಾತಿನ ಶೈಲಿಗೆ ಶಾಸ್ತ್ರದ ಚಿಂತನೆಯ ಓಘಕ್ಕೆ ಅನೇಕ ಜನ ದೈತ್ಯರು ದುಷ್ಟರೆಲ್ಲ ಅವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಮೂರ್ಛೆಗೊಳಗಾದ್ರು. ವಿಮುಮೋಹ ಅಂತಂದ್ರೆ ಒಂದು ರೀತಿ ಮೂರ್ಛಾ ಸ್ಥಿತಿ. ಅವರು ಬ್ಲಾಂಕ್ ಆಗಿ ಬಿಡ್ತಾರೆ. ಅವ್ರಿಗೆ ಅದ್ ಮುಂದಿದ್ದು ಹಿಂದಿದ್ದು ಏನು ತಲೆಗೆ ಹೇಳಿದ್ರು ತಲೆಗೆ ಹೋಗಲ್ಲ. ದುಷ್ಟರಿಗೆ ಎಷ್ಟೇ ಸರಿಯಾದ ವಿಷಯ ಹೇಳಿದ್ರು ಅವರು ನೀವೇನೆಲ್ಲ ಉತ್ತರ ಕೊಡಿ, ಮತ್ತೆ ಆಸ್ತಿ ಅಂದ್ರೆ ಆಸ್ತಿಕತೆ ಅಂದ್ರೆ ಆಸ್ತಿ ಇರುವವನು, ಆಸ್ತಿಕ ಅಂದ್ರೆ ಆಸ್ತಿ ಇರುವವನು ಅಂತಾನೆ ಅರ್ಥ ಮಾಡಿದ್ರೆ ನೀವೆಲ್ಲ ಹೇಳಿ, ಅಲ್ಲ ಅದು ಅಸ್ತಿ ಅಂತಂದ್ರೆ ದೇವ್ರಿದ್ದಾನೆ ಇಲ್ಲ ಅಂತ, ಅಥವಾ ನಾವು ತಿಳಿದ ಸಂಗತಿಗಳಕ್ಕಿಂತ ಹೆಚ್ಚಿನ ಸಂಗತಿಗಳು ಜಗತ್ತಲ್ಲಿದೆ ಅಂತ ಭಾವಿಸುವುದು ಅಂತ ಎಲ್ಲ ಬಿಡಿಸಿ ಹೇಳಿ. ಆದ್ರೂ ನಿಮ್ಮ ಆಸ್ತಿಕ ಅನ್ನೋ ಶಬ್ದಕ್ಕೆ ಆ ಅರ್ಥ ಇರುವುದರಿಂದಾಗಿ ಅಯ್ಯೋ ಅತ್ಯಂತ ಬಡವನು ಆಸ್ತಿಕನಾಗಿರ್ಬೋದು, ಅವ್ರ ಹತ್ರ ಕವಡೆ ಕಾಸಿಲ್ಲ ಅಂದ್ರೂ ಒಂದು ದೇವರನ್ನ ನಂಬೋದು. ಈ ಕಾಮನ್ ಸೆನ್ಸೇ ಇಲ್ಲದ ಮಂದಿ ಹತ್ರ ನೀವ್ ಏನು ವಾದ ಮಾಡ್ತೀರಿ ಹೇಳಿ. ಅಂದಾಗೆ ಅವ್ರು ಮೂರ್ಛೆಗೊಳಗಾದಾಗ ನೀವ್ ಏನ್ ಒಳ್ಳೇದ್ ಹೇಳಿದ್ರು ಅವ್ರ ತಲೆಗೆ ಹೋಗುದೇ ಇಲ್ಲ. ಮತ್ತದು ಸಿಂಹನಾದವು ಆದ್ದರಿಂದ ಆಚಾರ್ಯರದ್ದು ಗಂಭೀರವಾದ ವಿಷಯಕ್ಕೆ ಹೇಳುವಾಗ ಆ ಗಾಂಭೀರ್ಯತೆಯ ಭರವನ್ನೇ ಅವರಿಗೆ ಸಹಿಸ್ಲಿಕ್ಕಾಗದೆ ಮೋಹಕ್ಕೊಳಗಾಗ್ತಾರೆ. ಅದೇ ಮಾತಿಗೆ ಪ್ರಮುಮುಹು ಸಜ್ಜನ ಸಾಧುವಾಣ್ಯ. ಪ್ರಮೋಹ ಅಂತಂದ್ರೆ ಅವರ ಮಾತಿಗೆ ಮೈ ಮರೆತು ಬಾ ಎಷ್ಟು ಚಂದದ ಮಾತು ಹೇಳಿದ್ರು ಅಂತ ಆ ಸಾಧುವಾಣಿಗೆ ಸಜ್ಜನರು ಮೆಚ್ಚಿಕೊಳ್ಳುವಂತಾಯಿತು. ಮಮ ಗುರೋ ಪೂರ್ವತನ್ನೋರಿದಾನಿ, ನನ್ನ ಗುರುಗಳಾದ ಆಚಾರ್ಯರು ಪೂರ್ವ ಅವತಾರದಲ್ಲಿ ಮಾಡಿದಂತಹ ಕಾರ್ಯ ಅದು ಅದ್ಭುತ. ಈ ಪ್ರವಚನ ಪೂರ್ವ ರೂಪದಲ್ಲಿ ಮಾಡಿದ ಎಲ್ಲವನ್ನೂ ಕೂಡ ಪೂರ್ವತನ್ವೋಹೋ ಇದಾನೀಂ ವ್ಯಾಖ್ಯೆಯ ಯಸ್ಯ ಜಾತಂ, ಪೂರ್ವ ಅವತಾರದಲ್ಲಂತೂ ಮಾಡಿದ ಎಲ್ಲಾ ಕ್ರಿಯೆಗಳನ್ನ ಈ ಪ್ರವಚನದ ಕೆಲಸ ಎರಡನ್ನೂ ಮಾಡ್ತಿದೆ. ಅದೇ ಎರಡು ಅಂತಂದ್ರೆ ಸಜ್ಜನರ ಆಗ ಯುದ್ಧದ ಮೂಲಕ ಆಗಿದ್ದು, ಈಗ ವ್ಯಾಖ್ಯೆಯ ಜಾತಂ ಕೇವಲ ಮಾತುಕತೆಯಿಂದಲೇನೆ ದುಷ್ಟರ ಸಂಹಾರ, ಸಜ್ಜನರ ಉದ್ಧಾರ. ಸಂಹಾರ ಅಂದ್ರೆ ಅವರಿಗೆ ಬೌದ್ಧಿಕವಾಗಿ ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಹಿಂದೆ ಸರಿಯುವುದು. ತೋಳಿನಿಂದ ಏನು ಕಾರ್ಯಭಾರ ಅನ್ನೋದು ಭೂಭಾರ ಹರಣ ಅಥವಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಅನ್ನೋದಿತ್ತು, ಅದೀಗ ಆಚಾರ್ಯರ ಮೂಲಕ ಮಾತಿನಿಂದ ಆಗ್ತಾ ಇದೆ. ಅಂದಾಗೆ ಆಚಾರ್ಯರು ಪೂರ್ವದ ಅವತಾರಕ್ಕೆ ಏನು ಕಮ್ಮಿ ಅಲ್ಲ. ದೊಡ್ಡವರು ಯಾವ ಕ್ರಿಯೆಯಲ್ಲೂ ಕೂಡ ಪರಿಪಕ್ವತೆಯನ್ನು ಹೊಂದಿದ್ದಾರೆ ಅಂತ ಅನ್ನೋದು ಅವರು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಕೂಡ ಸ್ಪಷ್ಟವಾಗುತ್ತೆ. ಆದ್ರಿಂದ ಮುಂದೆ ಮತ್ತೆ ಹೇಳ್ತಾ ಇದ್ದಾರೆ, ಇಂತಹ ಆಚಾರ್ಯರನ್ನ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ, ಎಲ್ಲ ಪ್ರಾಣಿಗಳಿಗೂ ಪ್ರಾಣಭೂತವಾಗಿ ಪ್ರಾಣದ ಸೆಲೆಯಾಗಿ ನೆಲೆಸಿರುವವರಿಗೆ ತಲೆಬಗ್ಗಿದವನಾಗಿ ನಾನು ನನ್ನ ಪ್ರಣತಿ ಒಳ್ಳೆಯ ಮಾತುಗಳಿಂದ ಪ್ರೀಣಯಿ ಅವರನ್ನ ತೃಪ್ತಿಪಡಿಸುತ್ತೇನೆ, ಸಂತೋಷಗೊಳಿಸುತ್ತೇನೆ. ಶಿವಮುಖೈರೇಕತೋ ದೇವವೃಂದೈ ಶುಕಮುಖೈರನ್ಯತ ಸನ್ಮುನೀಂದ್ರೈ ಶುಕಶುಚಿಃ ವ್ಯಾಖ್ಯಮಾಸ್ರಾಕುಲಾಕ್ಷೈ ಶಿರಸಿ ಬದ್ಧಾಂಜಲಿಂ ಭಕ್ತಿ ಹೇತೋ. ಶುಕಾಚಾರ್ಯರಿಗೆ
ಪ್ರವಚನದಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡಿದ ಗೌರವ. ಶುಕಮುನಿಯಂತೆ ನಿರಂತರ ಆಚಾರ್ಯರು ಕೂಡ ಪ್ರವಚನ ಮಾಡ್ತಾ ಇದ್ರು. ಶುಕಮುಖೈಹಿ ಅನ್ಯತ ಸನ್ಮುನೀಂದ್ರೈಹಿ. ಶುಕಾಚಾರ್ಯರು ಉಪನ್ಯಾಸ ಮಾಡ್ತಾ ಇದ್ರೆ ಇಡೀ ದೇವತೆಗಳೆಲ್ಲ ಬಂದು ಕೇಳ್ತಾ ಇದ್ರು. ಆಗಿನ ಆಚಾರ್ಯರ ಚಿಂತನೆಗಳಿಗೆ ರುದ್ರಾದಿ ದೇವತೆಗಳು, ಶಿವಮುಖೈಹಿ ಏಕತಃ, ದೇವವೃಂದಗಳು ಒಂದು ಕಡೆ, ಇನ್ನೊಂದು ಕಡೆಯಿಂದ ಸಜ್ಜನರ ಮುನೀಂದ್ರೈಹಿ, ಸಾತ್ವಿಕತೆಯ ವೈಬ್ಸಿಗೆ ಬಹಳ ಬೇಗ ಅಟ್ರಾಕ್ಟ್ ಆಗುವಂತಹ ಸಜ್ಜನರು ಇನ್ನೊಂದು ದಿಕ್ಕಿನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಶುಕಶುಚಿ ವ್ಯಾಖ್ಯ ಮಾಸ್ರ ಕುಲಾಕ್ಷೈ. ಈ ಆಚಾರ್ಯರ ಮಾತಿಗೆ ಭಕ್ತಿಯ ಭಾರದಿಂದ ಹೃದಯ ಒದ್ದೆಯಾಗಿ ತಲೆಯ ಮೇಲೆ ಕೈ ಇರಿಸಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಆಚಾರ್ಯರ ಮಾತಿಗೆ ಮೈ ಮರೆತು ಆನಂದದಿಂದ ತೇಲ್ತಾ ಇರ್ತಾರೆ. ಅವ್ರು ಹೇಳುವ ಒಂದೊಂದು ಮಾತುಗಳು ಕೂಡ ಮುನಿಗಳಿಗೆ, ದೇವತೆಗಳಿಗೆ, ಸಜ್ಜನರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಅಪರೂಪದ ಭಾವನೆಯನ್ನ ತಂದೊಡ್ಡುತ್ತಾ ಇತ್ತು. ಶಿರಸಿ ಬದ್ಧಾಂಜಲಿಂ ಭಕ್ತಿ ಹೇತೋ. ಎರಡು ಕೈಗಳನ್ನ ತಲೆಯ ಮೇಲಿರಿಸಿ ಭಕ್ತಿಯಿಂದ ಕೈ ಮುಗಿದು ಆ ಚಿಂತನೆಯನ್ನ ತಮ್ಮೊಡಲಿಗೆ ತುಂಬಿಸಿಕೊಳ್ತಾ ಇದ್ರು. ವ್ಯಾಖ್ಯಂ ಆಸ್ರಾಕುಲಾಕ್ಷೈಹಿ. ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆಸ್ರ ಆಕುಲ ಅಕ್ಷೈಹಿ. ಎಷ್ಟು ಅದ್ಭುತವಾದ ಸಂಗತಿಯನ್ನು ಎಷ್ಟು ಸರಳವಾಗಿ, ಎಷ್ಟು ಮುದ್ದಾಗಿ, ಸ್ಫುಟವಾಗಿ ನಮ್ಗೆ ನಿರೂಪಿಸ್ತಾ ಇದ್ದಾರೆ ಆಚಾರ್ಯರು. ಇಷ್ಟು ಸಂಗತಿಗಳನ್ನು ನಾವು ಶಾಸ್ತ್ರದ ಆಳ ಅಗಲ ಎಲ್ಲ ಹುಡುಕಿ ಹೊಕ್ಕು ಎತ್ತಿ ಹಾಕಿದ್ರು ಗಣಿ ಕೊನೆಗೊಂದು ಸಣ್ಣದ ವಜ್ರದ ಹರಳು ಸಿಗದಂತೆ ಹಾಗೆ ವ್ಯರ್ಥವಾಗಿ ಹೋಗುವ ಸಾಧ್ಯತೆಗಳನ್ನೇ ಹೆಚ್ಚು ಅನುಭವಿಸಿದವರಿಗೆ ಇದು ಮಾತು ಅರ್ಥ ಆಗುತ್ತಿಲ್ಲ. ಅಂದ್ರೆ ಏನು ಅಂತದ್ದು ವಿಶೇಷ. ಎಷ್ಟೋ ಜನ ಹೇಳೋರು ಇರ್ತಾರೆ, ಮೈ ಎಲ್ಲ ಜುಮ್ ಅಂತ ಇರುತ್ತೆ. ಅಂತ ವಿಷಯನ ಹೇಳಿದ್ದಿ ಅಂತಂದ್ರೆ ಏನ್ ಆಚಾರ್ಯರು ಸ್ಪೆಷಲ್ ಅಂತ ಅನ್ಸುತ್ತೆ. ಆದ್ರೆ ಹುಡುಕಿ ಹುಡುಕಿ ಹೈರಾಣಾದವನಿಗೆ ಒಂದು ಸತ್ಯ ಸಿಕ್ಕಿದಾಗ ಆಗುವ ಸುಖ, ಅದು ನೀವು ಜಗತ್ತಿನಲ್ಲಿ ಕೋಟಿ ರೂಪಾಯಿ ಬೇರೆ ವಸ್ತುಗಳನ್ನ ಕೊಟ್ಟರು ಕೂಡ ಅವನಿಗೆ ಸಿಗಲ್ಲ. ಅಯ್ಯೋ ಅದೆಲ್ಲ ಬೇಡ, ನನಗೆ ಜೀವನದಲ್ಲಿ ಏನು ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಸಿಗಬೇಕು ಅಂತ. ಹಾಗೆ ಉತ್ತರ ಸಿಕ್ಕಿದಾಗ ಆಗುವ ಸಮಾಧಾನ ನೀವು ಆಮೇಲೆ ವಜ್ರದ ಹರಳು ತಂದು ಕೊಟ್ಟರು ಆ ಸುಖ ಆಗಲ್ಲ. ದಡ್ರಿರ್ತಾರೆ ಬಿಡಿ, ಅವರಿಗೆ ಅದೇ ಮುಖ್ಯ ಆಗಿರುತ್ತೆ, ಅವರು ಅದನ್ನ ಗಮನಿಸುವುದೇ ಇಲ್ಲ. ಇಂತಹ ದೇವತೆಗಳನ್ನು ಬೆರಗಾಗಿಸುವ, ಸಜ್ಜನರನ್ನು ಮೈಮರೆಸುವ, ಋಷಿಮುನಿಗಳೆಲ್ಲ ಮೈಯೆಲ್ಲ ಕಣ್ಣಾಗಿ ಕುಳಿತು ಕೇಳ್ತಾ ಇರಬೇಕಾದ್ರೇನೆ ಹೃದಯ ಭಾರವಾಗಿ ಆ ಅರಿವಿನ ಪ್ರವಾಹದಲ್ಲಿ ಕಣ್ಣೀರಿನ ಹಾಗೆ ಕೊಚ್ಚಿಕೊಂಡು ಹೋಗುವ ಸ್ಥಿತಿಯಲ್ಲಿ ಜನ ವಿಷಯಗಳನ್ನ ಆಲಿಸ್ತಾ ಇದ್ದಾರೆ, ಆಚಾರ್ಯರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅನ್ನುವ ಸಂಗತಿಯನ್ನು ಹೇಳಿದ್ರು. ವಿಭ್ರಮಂ ಮೃದುತಮಂ ವಿಭ್ರಮಂ ವಿಭ್ರದಾಸಿ. ಇದಾಯ್ತಲ್ವಾ. ತರುಣಹಾರಾವಲಿ ದಂತ ಪಂಕ್ತಿಂ ಶರಣದಂ ಶಾರದಾ ಶ್ಲಾಘ್ಯವಾಚಂ ಕರುಣಯಾ ಮಂದಹಾಸೇನ ಮಂದಂ ಶರಣಯಾ ತಂ ಜನಂ ವೀಕ್ಷಮಾಣಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ತರುಣ ಹಾರಾವಲಿ ದಂತ ಪಂಕ್ತಿಂ. ಆಚಾರ್ಯರು ನಿಂತು ನಗುತ್ತಾ ಮುಖವನ್ನ ಸಜ್ಜನರ ಕಡೆಗೆ ಹಾಯಿಸಿದಾಗ ಕಂಡ ಸಂಗತಿಯನ್ನ ತ್ರಿವಿಕ್ರಮ ಪಂಡಿತರು ನೆನಪಿಸಿಕೊಂಡು ಹೇಳುತ್ತಾರೆ. ಅತ್ಯಂತ ಸುಸಜ್ಜಿತವಾದ, ಅಚ್ಚುಕಟ್ಟಾಗಿ ನಿಂತಿರುವ, ತರುಣನಂತೆ ಗಟ್ಟಿಮುಟ್ಟಾದ, ಹಾರದಂತೆ ಸೇರಿಕೊಂಡಿರುವ, ಸಾಲಿನಲ್ಲಿ ನಿಂತಿರುವ ದಂತಗಳ ಸಾಲು ಅನ್ನುವುದು ನೋಡಿದವರಿಗೆಲ್ಲರಿಗೂ ಕೂಡ ಒಂದು ಬಾರಿ ಆ ಹಲ್ಲಿನ ಸ್ಥಿತಿಗತಿಗಳೇ ಅತ್ಯಂತ ಖುಷಿ ಕೊಡುವಂಥದ್ದು. ಮುತ್ತು ಪೋಣಿಸಿದ ಹಾಗೆ ಅತ್ಯಂತ ಸಾಲಾಗಿ ನಿಂತಿರುವ ದಂತ ಪಂಕ್ತಿ. ಶರಣದಂ ಶಾರದಾ ಶ್ಲಾಘ್ಯವಾಚಂ. ಶರಣದಂ, ಶರಣು ಬಂದವರು ಎಲ್ಲೇ ಇರಲಿ ಆಚಾರ್ಯರ ಚಿಂತನೆಯನ್ನ ಕೇಳಲಿಕ್ಕೆ ಯಾರೋ ಇಂಥ ಮಠೀಯ ವ್ಯವಸ್ಥೆಯಲ್ಲಿ ಇದ್ದವರಿಗೆ ಮಾತ್ರನ ಅಂದ್ರೆ ಇಲ್ಲ ಅಂದ್ರು.
ಶರಣನಿಗೆ ಬರತ್ತೆ. ಅವರು ಶರಣರಲ್ಲದೇ ಇದ್ರೆ, ತಲೆಬಾಗಿ ಬರದೇ ಇದ್ರೆ ಅವರಿಗೂ ಸಿಗಲ್ಲ ಆಚಾರ್ಯರ ಸಿದ್ಧಾಂತ. ಸುಮ್ನೆ ವೇದ ಘೋಷ ಹೇಳಿದ ಹಾಗೆ ಜಯ ಘೋಷ ಹೇಳ್ಕೊಂಡು ತಿರುಗಬೇಕಷ್ಟೆ. ಆದ್ರೆ ಭಕ್ತರಾದ ಯಾರೇ ವ್ಯಕ್ತಿ ಇರ್ಬೋದು, ಎಲ್ಲೇ ಇರ್ಬೋದು, ಹೇಗೆ ಇರ್ಬೋದು, ಎಂಥದ್ದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಅವರಿಗೆ ಈ ಸತ್ಯ ಬೇಕು ಅನ್ನುವ ಶರಣಾಗತಿ ಬಂತು ಅಂದ್ರೆ ಆಚಾರ್ಯರು ಅವರಿಗೆ ಒಲಿದಾಯ್ತು. ಶರಣದಂ ಶಾರದಾಶ್ಲಾಘ್ಯವಾಚಂ. ಸರಸ್ವತಿ ಕೂಡ ತಲೆ ಮೆಚ್ಚಿ, ಆಹಾ ಎಂಥ ಮಾತು ಹೇಳಿದ್ರಿ ಅಪ್ಪ ಅಂತ ತನ್ನ ಮಾತಿನ ದೈವದ ಓಘಕ್ಕೆ ಮೈಮರೆತು ಹಾಡುವಂತಹ ವಿಷಯವನ್ನ ಸಜ್ಜನರಿಗೆ ಕಿವಿಗೆ ಬೀಳಿಸಿ, ಅದರಿಂದ ಅವರ ಜೀವಕ್ಕೆ ಅಂಟಿರುವ ಕೊಳೆಗಳನ್ನ ತೊಲಗಿಸಿ, ಕೊಳಗಗಳನ್ನ ತೊಳೆದು, ಶರೀರಗಳನ್ನ ತೊಳೆದು, ಅವನ ಸಾಧನೆಗೆ ಬೇಕಿರುವ ಶಕ್ತಿಯನ್ನು ತುಂಬಿಸುವ ಮಾತು ಆಚಾರ್ಯರದ್ದು. ಕರುಣಯಾ ಮಂದಹಾಸೇನ ಮಂದಂ ಶರಣದಂ ಶರಣಯಾತಂ ಜನಂ ವೀಕ್ಷಮಾಣಂ. ಶರಣು ಬಂದ ಜನರನ್ನು ಉದ್ಧರಿಸುವುದಕ್ಕೋಸ್ಕರ ಯಾವಾಗಲೂ ದಯೆಯಿಂದ ಮುಗುಳ್ನಗುತ್ತಾ ದಿಟ್ಟತನದ ಪ್ರೀತಿಯ ನೋಟವನ್ನ ತೋರುವ ಆಚಾರ್ಯರನ್ನ ಮಾತುಗಳಿಂದ ನಾನು ಮೆಚ್ಚಿಸುತ್ತೇನೆ, ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ರು. ಇದು ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಈ ಪದ್ಯದ ಚಿಂತನೆಯಿಂದ ಅಲ್ಲಿನ ಸ್ಫುಟತೆ, ಸರಸ್ವತಿಯ ತಲೆದೂಗುವ ರೀತಿಯ ಮಾತುಕತೆ, ಅತ್ಯಂತ ಕರುಣೆಯಿಂದ ಆ ತೋರುವ ಸ್ಮಿತ ಭಾವ, ನಗು ಅಷ್ಟೇ ಅಲ್ಲ, ಆ ಸ್ಮಿತ ಭಾವದ ಜೊತೆಗೆ ದೃಷ್ಟಿ ಹಾಯಿಸುವ ಸ್ಫುಟತೆ, ಇಷ್ಟನ್ನು ಕೂಡ ಸ್ಮರಿಸಿದ್ರೆ ನಮಗೆ ನಿತ್ಯವೂ ಆಚಾರ್ಯರ ಅನುಗ್ರಹ ಆಗದೆ ಏನು ಹೇಳಿ? ಈ ಶ್ಲೋಕ ಒಂದನ್ನ ಸ್ಮರಿಸಿಕೊಂಡ್ರೆ ಗುರುಗಳ ಅನುಗ್ರಹ ಆಗದೆ ಇನ್ಯಾವ ದಾರಿಯೂ ಇಲ್ಲ. ಆ ಚೆಲುವಾದ ನಗೆಯಿಂದ, ಪ್ರೀತಿಯ ರಸದಿಂದ ಭಕ್ತನಿಗೆ ಮೀಯಿಸುವ ಅಪರಿಮಿತವಾದ ಗುಣಗ್ರಾಹಿಯಾದ ಆಚಾರ್ಯರನ್ನು ನೆನೆಯದೆ ಇನ್ನೇನು ಮಾಡಿಯೆವು ಅಂತ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತೆ ಮುಂದೆ 2 ಶ್ಲೋಕಗಳು ಉಳಿದಿವೆ, ಅದನ್ನು ನೋಡಿ ಮುಂದಿನ ಪದ್ಯಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.